ನಮಸ್ಕಾರ, ಹೆಲ್ತ್ ಸೆಂಟರ್ಗೆ ಸ್ವಾಗತ. ನಾನು ಪ್ರೀತಿ. ಬದಲಾಗ್ತಾ ಇರುವಂತಹ ಒಂದು ಜೀವನ ಶೈಲಿಯಿಂದ ಹಾಗೆ ನಮ್ಮ ಆಹಾರ ಪದ್ಧತಿಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಜನರನ್ನ ಬಿಡದೆ ಕಾಡ್ತಾ ಇದೆ. ಜೊತೆಗೆ ವಯಸ್ಸಾಗಿರುವವರಿಗೆ ಆರೋಗ್ಯ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಇನ್ನು ಕತ್ತು ನೋವು ಆಗಿರ್ಬೋದು, ಕೀಲು ನೋವು ಆಗಿರೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಇದೇ ರೀತಿಯ ಸಮಸ್ಯೆಗಳು ಅನೇಕ ಸಮಸ್ಯೆಯಿಂದ ಜನರು ಬಳಲ್ತಾ ಇದ್ದಾರೆ. ಇದೆಲ್ಲದಕ್ಕೂ ಶಾಶ್ವತ ಪರಿಹಾರ ಇಲ್ವಾ? ಇದೆಲ್ಲದರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಜಾಯಿಂಟ್ ಪೇನ್, ನೀ ಪೇನ್, ಈ ನೋವನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಎಷ್ಟು ಭಯಂಕರವಾಗಿರುತ್ತೆ ಅಂತ. ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? PRP ಟ್ರೀಟ್ಮೆಂಟ್ ಅಂದರೆ ಏನು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್ನ ಡಾಕ್ಟರ್ ವಿದ್ಯಾ ಭಂಡಾರು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಡಾಕ್ಟರ್, ಮೊದಲನೇದಾಗಿ ಎಪಿಯಾನ್ ಅನ್ನೋದು ಸಾಕಷ್ಟು ಹೆಸರು ಮಾಡಿರುವಂಥದ್ದು. ನಾವು ಕೇಳಿದ್ದೀವಿ, ಎಪಿಯಾನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಅಂತ ತುಂಬ ಜನ ಹೇಳ್ತಾರೆ. ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡೋದಾದರೆ. ಓಕೆ, ಎಪಿಯಾನ್ ಅಂದ್ರೇ ಹೆಸರೆಲ್ಲ ಇದೆ. ಇಟ್ಸ್ ಎ ಗಾಡೆಸ್ ದಟ್ ರಿಲೀವ್ಸ್ ಪೈನ್. ಅಂದರೆ ಪೈನ್ ಕಮ್ಮಿ ಮಾಡಿ ದೇವತೆ ಅಂತ ಬರುತ್ತೆ. ಸೊ ನಮ್ಮದು ಹೆಡ್ ಬ್ರಾಂಚ್ ಇರೋದು ಹೈದ್ರಾಬಾದ್. ಸೊ ಇದು ಒಂದು PRP ಟ್ರೀಟ್ಮೆಂಟ್ ಸ್ಟ್ಯಾಂಡರ್ಡೈಸ್ ಪ್ರೋಟೋಕಾಲ್ ಮಾಡಿರೋದು ಎಲ್ಲ ಎಪಿಯಾನ್ ಪೈನ್ ಮ್ಯಾನೇಜ್ಮೆಂಟ್ ಸೆಂಟರ್. ಆ್ಯಂಡ್ ವಿ ಟ್ರೀಟೆಡ್ ಮೋರ್ ದ್ಯಾನ್ 50,000 ಪೇಷಂಟ್ಸ್ ಆ್ಯಕ್ಚುಲಿ. ಓನ್ಲಿ ನೀ ಆಸ್ಟಿಯೋಆರ್ಥ್ರೈಟಿಸ್, ಬೇರೆ ಜಾಯಿಂಟ್ಸ್ ಎಲ್ಲ ಇನ್ನೂ ತುಂಬ ಇದೆ. ಮತ್ತು ನಾಟ್ ಓನ್ಲಿ ಟ್ರೀಟ್ಮೆಂಟ್ ಒಂದೇ ಅಲ್ಲ, ವಿ ಟ್ರೈನ್ ಮೋರ್ ದ್ಯಾನ್ 5,000 ಡಾಕ್ಟರ್ಸ್ ಅಬೌಟ್ ದ ರೀಜನರೇಟಿವ್ ಥೆರಪಿ. ಅಂತ 5,000 ಡಾಕ್ಟರ್ಸ್ ಮೇಲೇ ಮಾಡಿದ್ವಿ. ವಿ ಹ್ಯಾವ್ 3 ಬ್ರಾಂಚಸ್, ಹೈದ್ರಾಬಾದ್, ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್. ವಿ ಆರ್ ಪ್ಲಾನಿಂಗ್ ಟು ಓಪನ್ ಮೋರ್ ದ್ಯಾನ್ 10 ಸೆಂಟರ್ಸ್ ಇನ್ ಕಮಿಂಗ್ 2 years. ಅಂದರೆ ವಿತೌಟ್ ಎನಿ ಸರ್ಜರಿ ಹೇಗೆ ಪೇಯ್ನ್ ರಿಲೀವ್ ಮಾಡಬೇಕು ಪೇಷಂಟ್ಸ್ಗೆ ಅನ್ನೋದೇ ನಮ್ಮದು ವಿಷನ್. ಸೊ ಪೇಯ್ನ್ ಫ್ರೀ ಲೈಫ್ ವಿತ್ ಎ ಸಿಂಪಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. So we are planning to expand all over India and also in Dubai, maybe in a span of 2 years. ಈಗ ನಾವು PRP ಟ್ರೀಟ್ಮೆಂಟ್ನ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರೋದು ತಗೊಳ್ಳೋದನ್ನ ನಾವು ಕೇಳಿದ್ದೀವಿ ಸರ್ವೇ ಸಾಮಾನ್ಯವಾಗಿ. ತುಂಬ ಜನ ಹೇಳ್ತಾರೆ ನಾವು PRP ಟ್ರೀಟ್ಮೆಂಟ್ ತಗೊಂಡ್ವಿ ಅಂತ. ಆದರೆ ಈ ಪೇಯ್ನ್ಗಳಿಗೆ ಈ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂದಾಗ ಜನ್ರೇಷನ್ ಬೈ ಜನ್ರೇಷನ್ ಬದಲಾಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ. ಇದು PRP ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಇದ್ರ ಬಗ್ಗೆ ಹೇಳೋದಾದರೆ? ಸೊ ಓನ್ಲಿ ಸಡ್ ಈಗ ಹೇರ್ಗೆ, ಸ್ಕಿನ್ ರಿಂಕಲ್ಸ್ಗೆ PRP ತೊಗೊಳ್ತಾ ಇದ್ದೀವಿ ಅಂದರೆ, ಸೊ ಹೌ ಇಟ್ ವರ್ಕ್ಸ್ ಅಂತ ಯೋಚನೆ ಮಾಡಿ. ಹೇರ್ಗಾಗಲಿ ಅವ್ರ ಸ್ಕಿನ್ಗಾಗಲಿ ಅದು ಡಿಜನರೇಷನ್ ಅಂದರೆ ಏಜಿಂದ ಬರೋ ಚೇಂಜಸ್, ಹೇರ್ ಲಾಸ್ ಆಗಲಿ ಫೇಸಲ್ಲಿ, ಇದಕ್ಕೆ ನಾವು PRP ಅಲ್ಲಿ ಅಂದರೆ ಪ್ಲೇಟ್ಲೆಟ್ಸ್ ಅಂತ ಬ್ಲಡ್ ಸೆಲ್ಸ್ ಇರುತ್ತೆ. ಆ ಪ್ಲೇಟ್ಲೆಟ್ಸ್ಗೆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ದಟ್ ರೀಜನರೇಟ್ಸ್ ಅಂದರೆ ಏನೇನು ಡ್ಯಾಮೇಜ್ ಆಗಿದೆಯೋ ಇಟ್ ರಿವರ್ಟ್ಸ್ ಬ್ಯಾಕ್. ಅಂದರೆ ಡಿಜನರೇಷನ್ ಅರ್ಥ ಆಗಿದ್ರೆ ರೀಜನರೇಷನ್ ಅಂದರೆ ರಿವರ್ಷನ್ ಆಫ್ ದ ನಾರ್ಮಲ್ ಏಜಿಂಗ್ ಪ್ರಾಸೆಸ್ ಅಂತ ಹೇಳ್ಬೋದು. ಇದು ಮಂಡಿಯಲ್ಲಿ ತಗೊಳ್ಳಿ, ಮಂಡಿಯಲ್ಲಿನೂ ಡ್ಯಾಮೇಜ್ ಆಗೋದು ಅದು ಡಿಸೀಸಾ ಅಲ್ಲ. ಸೊ ದಟ್ ಈಸ್ ಆಲ್ಸೋ ಏಜ್ ರಿಲೇಟೆಡ್ ಪ್ರಾಸೆಸ್. ಅಂದರೆ ಅಲ್ಲಿ ಕಾರ್ಟಿಲೇಜ್ ಕಮ್ಮಿ ಆಗ್ತಾ ಬರುತ್ತೆ. ಲೈಕ್ ಹೇರ್ ಲಾಸ್ ಆರ್ ಹೇರ್ ವೈಟ್ ಆಗುತ್ತೆ ಅಲ್ವ, ಅದೇ ಥರನೇ ಇದು ಕಾರ್ಟಿಲೇಜ್ ಲಾಸ್ ಆಗ್ತಾ ಬರುತ್ತೆ. ಸೊ ಈ ಕಾರ್ಟಿಲೇಜ್ ಲಾಸ್ಗೆ ಏನಕ್ಕೆ ನಾವು ದೊಡ್ಡ ಸರ್ಜರಿ ಮಾಡಬೇಕು? ಕಾಂಟ್ ವಿ ಇಸ್ ದೇರ್ ಎನಿ ಸೊಲ್ಯೂಷನ್, ಸಿಂಪಲ್ ಸೊಲ್ಯೂಷನ್ ಇದೆಯಾ ಅಂತಾನ ಆ ರಿಸರ್ಚಲ್ಲಿ ವಿ ಫೌಂಡ್ ದಟ್ PRP ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರೀಜನರೇಟಿಂಗ್ ದ ಡ್ಯಾಮೇಜ್ ಟಿಶ್ಯೂ. ಸೊ ಹೇರ್ಗೆ ಹೇಗೆ ವರ್ಕ್ ಆಗುತ್ತೆ, ಇಲ್ಲ ಫೇಸ್ ವ್ರಿಂಕಲ್ಸ್ಗೆ ಇದೇ ಥರನೇ ಏನೇನು ಮಂಡಿಯಲ್ಲಿ ಡ್ಯಾಮೇಜ್ ಆಗಿದೆಯೋ ಆ ಪ್ಲೇಟ್ಲೆಟ್ಸ್, ಬ್ಲಡ್ ಸೆಲ್ಸ್, ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಪ್ಲೇಟ್ಲೆಟ್ಸಲ್ಲಿ. ಆ ಗ್ರೋತ್ ಫ್ಯಾಕ್ಟರ್ಸ್ ದಟ್ ರಿಪೇರ್ಸ್ ದ ಡ್ಯಾಮೇಜ್ ಟಿಶ್ಯೂ. ಇದೇ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸಾಮಾನ್ಯವಾಗಿ ಜನರು ಅಂದ್ಕೊಂಡಿರ್ತಾರೆ ಈಗ ಜಾಯಿಂಟ್ ಪೇನ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಈ ಸಮಸ್ಯೆ ಬಂದಾಗ ಸರ್ಜರಿ ಒಂದೇ ಪರಿಹಾರ, ಬೇರೆ ಯಾವುದೂ ಇಲ್ಲ ಅಂತ ಅವರು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ ಸರ್ಜರಿಗೆ ರೀಪ್ಲೇಸ್ಮೆಂಟು ಈ PRP ಟ್ರೀಟ್ಮೆಂಟಾ ಡಾಕ್ಟರ್, ಹೇಗೆ? ಡೆಫಿನೆಟ್ಲಿ. ಅಂದರೆ ಸೊ ಎಲ್ಲ ಡಿಸೀಸಸ್ಗೆ ಸರ್ಜರಿ ಇಸ್ ನಾಟ್ ದ ಆಪ್ಷನ್. ಇದೊಂದು ಸರ್ಜಿಕಲ್ ಏರ ನಡೀತಾ ಇದೆ. ಸೊ ಎನಿ ಕಂಡೀಷನ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಪೇಯ್ನ್ ಕಿಲ್ಲರ್ಸ್ ಆರ್ ಫಿಸಿಯೋಥೆರಪಿ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಲಾಸ್ಟ್ ಸ್ಟೇಜ್ ಬಂದಮೇಲೆ ಸರ್ಜರಿ. ಬಟ್ ಈಗ ಆ ಥರ ಅಲ್ಲ. ಸೊ ಎನಿಥಿಂಗ್ ಮಧ್ಯ ಈಗ ನಾವು ವಿ ಆರ್ ಡೂಯಿಂಗ್ PRP ಅಂದರೆ ವಿ ಆರ್ ಪ್ರೊಟೆಕ್ಟಿಂಗ್ ದ ನಾರ್ಮಲ್ ನೀ ಜಾಯಿಂಟ್ ಆ್ಯಂಡ್ ರಿಪೇರಿಂಗ್ ದ ಡ್ಯಾಮೇಜ್ ಟಿಶ್ಯೂ. ಈ ಜಾಯಿಂಟ್ ನೋಡಿ, ದಿಸ್ ಈಸ್ ದ ನೀ ಜಾಯಿಂಟ್. ಇದರಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇರೋದು ಕಾರ್ಟಿಲೇಜ್. ಸೊ ಇದು ಏಜಿಂದ ಎಲ್ಲರಿಗೂ ಕಮ್ಮಿ ಆಗ್ತಾ ಬರುತ್ತೆ. ನಾಟ್ ಅಟ್ ಎವ್ರಿ ಪ್ಲೇಸ್, ಓನ್ಲಿ ವೆಯ್ಟ್ ಬೇರಿಂಗ್ ಏರಿಯಾ ಅಲ್ಲಿ ಕಮ್ಮಿ ಆಗುತ್ತೆ. ಇದು ನೋಡಿ, ಇದು ನೋಡಿದ್ರೆ ವೆಯ್ಟ್ ಬೇರಿಂಗ್ ಏರಿಯಾ ಎಲ್ಲೆಲ್ಲಿ ಡ್ಯಾಮೇಜ್ ಇದೆಯೋ ಅಂದರೆ ಎಲ್ಲಿ ವೆಯ್ಟ್ ಬಿಡುತ್ತೋ ಅಲ್ಲಿ ಮಾತ್ರ ಕಮ್ಮಿ ಆಗ್ತಾ ಬರುತ್ತೆ. ಇದು ಏಜಿಂದ 50, ಆಲ್ಮೋಸ್ಟ್ ಅಬೋವ್ 50 ಮೋಸ್ಟ್ ಆಫ್ ದ ಪೇಷಂಟ್ಸ್, ಮೋಸ್ಟ್ಲಿ ಫೀಮೇಲ್ಸ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ನಾವೇನು ಮಾಡ್ತೀವಿ, ಈ ಪೇಯ್ನ್ ಬರೋದು ಈ ಕಾರ್ಟ್ಲೇಜ್ ಥಿನ್ನಿಂಗಿಂದ.
ಸೊ ಈ ಕಾರ್ಟಿಲೇಜ್ ಥಿನ್ ಆಗಿಬಿಟ್ಟು ಪೇಯ್ನ್ ಬರ್ತಾ ಇದೆ. ವಾಟ್ PRP ವಿಲ್ ಡೂ ದಟ್ ರಿಪೇರ್ಸ್ ದ ಡ್ಯಾಮೇಜ್ ಟಿಶ್ಯೂ. ಇಲ್ಲಿ ಏನೇನು ಡ್ಯಾಮೇಜ್ ಆಗಿದೆಯೋ ಅಲ್ಲಿ, ಸೊ ಇಟ್ ರೀಜನರೇಟ್ಸ್ ಆ್ಯಂಡ್ ರಿಪೇರ್ಸ್ ದ ಡ್ಯಾಮೇಜ್ ಟಿಶ್ಯೂ. ದಟ್ ಹೌ ಇಟ್ ವರ್ಕ್ಸ್ PRP ಥೆರಪಿ. ಡೆಫಿನೆಟ್ಲಿ ನಾವು ಕರೆಕ್ಟ್ ಟೈಮಲ್ಲಿ ಪ್ರಾಪರ್ ಪ್ಲೇಸಲ್ಲಿ ಕೊಟ್ಟಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅವಾಯ್ಡ್ ಆ್ಯಂಡ್ ರೀಪ್ಲೇಸ್ ದ ಸರ್ಜರಿ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಸರ್ಜರಿ ಅನ್ನೋದೇ ಶಾಶ್ವತ ಪರಿಹಾರ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಇಪಿಯಾನ್ ಸೆಂಟರ್ನ ಓಪನ್ ಮಾಡಿದ್ದೀರಾ. ನಿಮ್ಗೆ ಹೇಗೆ ಈ ಐಡಿಯಾ ಒಳ್ದಿದ್ದು? ಈಗ ಸರ್ಜರಿ ಇಲ್ಲದೆ ಒಂದು ಥೆರಪಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಿರಾಕಲ್ ಅಂತ ಹೇಳ್ಬೋದು. ಹೇಗೆ ಡಾಕ್ಟರ್ ಇದು? ಸೊ ಜಸ್ಟ್ ನೌ ಐ ಸೆಡ್ ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ದಿಸ್ ಇಸ್ ನಾಟ್ ಎ ಏಜ್ ಡಿಸೀಸ್. ಇದು ಒಂದು ಏಜ್ ರಿಲೇಟೆಡ್ ಅಂದರೆ ಏಜ್ ರಿಲೇಟೆಡ್ ಪ್ರಾಸೆಸ್ ಮಂಡ್ಯದಲ್ಲಿ. ಈ ಸ್ಮಾಲ್ ಏಜ್ ರಿಲೇಟೆಡ್ ಪ್ರಾಸೆಸ್ಗೆ ದೊಡ್ಡ ದೊಡ್ಡ ಸರ್ಜರಿ ಏಕೆ ಮಾಡಬೇಕು ಅಂತ ಕ್ವಶನಲ್ಲೇ ಸೊ ವಿ ಸ್ಟಾರ್ಟೆಡ್ ರಿಸರ್ಚ್. ಎನಿ ಅದರ್ ಸೊಲ್ಯೂಷನ್, ಈಸಿ ಸೊಲ್ಯೂಷನ್, ಸರ್ಜರಿ ಇಲ್ಲದೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ರಿಸರ್ಚಲ್ಲಿ ವಿ ಫೌಂಡ್ ದಟ್ ಒಂದು PRP ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರೀಜನರೇಟಿಂಗ್. PRP ಆಗಲಿ, ಸ್ಟೆಮ್ ಸೆಲ್ಸ್ ಆಗಲಿ, ಇದೆಲ್ಲ ಆರ್ಥೋಬಯೋಲಾಜಿಕ್ಸ್ ಕೆಳಗೆ ಬರುತ್ತೆ. ಸೊ ದಿಸ್ ಈಸ್ ಅ ರೀಜನರೇಟಿವ್ ಮೆಡಿಸಿನ್. ಆ ರಿಸರ್ಚಲ್ಲಿ ವಿ ಫೌಂಡ್ ದಟ್ PRP ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಅಂತ ಒಂದು ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯಾನ್ ಅಂತಲೇ ಹೇಳ್ಬೋದು. ಐ ಕ್ಯಾನ್ ಪ್ರೌಡ್ಲಿ ಸೆ ವಿ ಓನ್ಲಿ ಸೆಟ್ ಎ ಪ್ರೋಟೋಕಾಲ್ ಹೌ ಇಟ್ ಸೂಟ್ಸ್ ಫಾರ್ ದ ಪೇಷಂಟ್ಸ್, ಇಂಡಿಯನ್ ಪೇಷಂಟ್ಸ್ಗೆ. ಮತ್ತು ಯಾವ ಸ್ಟೇಜಲ್ಲಿ ಎಷ್ಟು ಕೊಡಬೇಕು, ಹೌ ಮೆನಿ ಸಿಟ್ಟಿಂಗ್ಸ್ ಫಾರ್ ಈಚ್ ಸ್ಟೇಜ್ ಟು ಗೆಟ್ ಇಟ್ ಟ್ರೀಟೆಡ್ ಅಂತ ಒಂದು ಪ್ರೋಟೋಕಾಲ್. ಅಂದರೆ ಡಿಸೀಸ್ ಅಲ್ಲಲ್ವ ಇದು. ಇದಕ್ಕಿನ್ನಕ್ಕೆ ದೊಡ್ಡ ಸರ್ಜರಿ ಮಾಡಬೇಕು ಅಂತ ರಿಸರ್ಚಲ್ಲೇ ವಿ ಡಿಸ್ಕವರ್ಡ್ ದಿಸ್ ಪ್ಲೇಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ಸ್ ನಾಟ್ ಓನ್ಲಿ ಡಿಸೀಸ್ ಪ್ರೋಗ್ರೆಷನ್ ಸ್ಟಾಪ್ ಮಾಡೋದು ಒಂದೇ ಅಲ್ಲ, ಇಟ್ ರಿವರ್ಟ್ಸ್ ಬ್ಯಾಕ್ ಟು ಆಲ್ಮೋಸ್ಟ್ ನಾಟ್ ಕಂಪ್ಲೀಟ್ಲಿ ನಾರ್ಮಲ್, ಬಟ್ ಅವ್ರ ರೊಟೀನ್ ವರ್ಕ್ಗೆ ಪ್ರಾಬ್ಲಮ್ ಏನಾಗ ಆ ಥರನೂ ಮಾಡ್ಬೋದು ಆ್ಯಕ್ಚುಲಿ. ಓಕೆ ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ನ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಸೊ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಬಾಡಿಯಲ್ಲಿ ಬ್ಲಡ್ಡಲ್ಲಿ ಒಂದು ಲಿಕ್ವಿಡ್ ಕಾಂಪೊನೆಂಟ್ ಇರುತ್ತೆ. ಆ ಲಿಕ್ವಿಡ್ ಕಾಂಪೊನೆಂಟ್ ಅಂದರೆ ಪ್ಲಾಸ್ಮಾ. ಸೊ ಪ್ಲಾಸ್ಮಾದಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ. ಆ ಬ್ಲಡ್ ಸೆಲ್ಸ್ಗೆ ಒಂದು ವಂಡರ್ಫುಲ್ ಆ್ಯಕ್ಷನ್ ಲೈಕ್ ಹೀಲಿಂಗ್ ಫಂಕ್ಷನ್ ಇರುತ್ತೆ. ಹೀಲಿಂಗ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ನಮ್ಮ ಬಾಡಿಯಲ್ಲಿ, ಸ್ಕಿನ್ ಕಟ್ ಆದರೆ ಹೀಲ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಇನ್ ಪ್ಲೇಟ್ಲೆಟ್ಸ್. ಸೊ ಅದು ನಾವು ಆ ಕಾನ್ಸೆಪ್ಟೇ ನಾವು ಮಂಡಿ ಆರ್ ಎನಿ ಮಸಲ್ ಇಂಜುರಿ ಆರ್ ಟೆಂಡಾನ್ ಇಂಜುರಿ, ಯಾವ ಇಂಜುರಿ, ಎನಿ ಟೇರ್ ಅಂದರೆ ಜಾಯಿಂಟ್ಸ್ಗೆ, ಮಸಲ್ಸ್ಗೆ, ಇಲ್ಲ ಟೆಂಡಾನ್ಸ್, ಲಿಗಮೆಂಟ್ಸ್, ಎನಿ ಡ್ಯಾಮೇಜ್ ಏನಿದ್ರೂ ನಾವು ವಿ ಜಸ್ಟ್ ಸ್ಕ್ಯಾನ್ ದಟ್ ಏರಿಯಾ, ಏನೇನು ಡ್ಯಾಮೇಜ್ ಇದೆಯಾ ಅಂತ ನೋಡಿಕೊಂಡು ಆ್ಯಂಡ್ ವಿ ಪ್ರಿಸೈಸ್ಲಿ ಗಿವ್ ದ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದರೆ ಬ್ಲಡ್ಡಿಂದ ಫಸ್ಟ್ ಪ್ಲಾಸ್ಮಾ ಸಪ್ರೇಟ್ ಮಾಡ್ತೀವಿ. ಆ ಪ್ಲಾಸ್ಮಾದಿಂದ PRP ಅಂತ ಪ್ರಾಸೆಸ್, ಅದು ಜಸ್ಟ್ ವಿ ಪ್ರಾಸೆಸ್ ಇನ್ ಎ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್. ನಾನು PRP ತೆಗೆಸ್ಬಿಟ್ಟು ಎಲ್ಲಿ ಡ್ಯಾಮೇಜ್ ಇಲ್ಲ ಪ್ರಿಸೈಸಾಗಿ ಇಮೇಜ್ ಗೈಡೆನ್ಸಲ್ಲಿ ಕೊಟ್ಟಿದ್ರೆ ಸೊ ಡೆಫಿನೆಟ್ಲಿ ಆ ನ್ಯಾಚುರಲ್ ಬಾಡಿಗೆ ನ್ಯಾಚುರಲ್ ಹೀಲಿಂಗ್ ಫಂಕ್ಷನ್ ಇತ್ತು. ಡೆಫಿನೆಟ್ ದಟ್ ರಿಪೇರ್ಸ್ ದ ಡ್ಯಾಮೇಜ್ ಟಿಶ್ಯೂ. ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಒಂದು 15 to 20 ml ಬ್ಲಡ್ ತೊಗೊಂಡು ಒಂದು 3 to 4 ml PRP ಬರುತ್ತೆ. ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಜಾಯಿಂಟ್ಗೆ ಅಲ್ಲಿ ಕೊಡ್ತೀವಿ ಅಷ್ಟೇ. ಇನ್ನು ಆಸ್ಟಿಯೋಆರ್ಥರೈಟಿಸ್ಗೆ PRP ಟ್ರೀಟ್ಮೆಂಟ್ನ ಹೇಗೆ ಮಾಡಲಾಗುತ್ತೆ ಡಾಕ್ಟರ್? ಆಸ್ಟಿಯೋಆರ್ಥರೈಟಿಸ್ ಅಂದರೆ ಜಸ್ಟ್ ಐ ಡಿಸ್ಕಸ್ ದಟ್ ದ ಥಿನ್ನಿಂಗ್ ಆಫ್ ದ ಆರ್ಟಿಕ್ಯುಲರ್ ಕಾರ್ಟ್ಲೇಜ್. ಇದು ಏಜ್ ರಿಲೇಟೆಡ್ ಚೇಂಜ್. ಸೊ ಡ್ಯಾಮೇಜ್ ಆಗ್ತಾ ಹೋದರೆ ಸೊ ಫಸ್ಟ್ ಅರ್ಲಿ ಸ್ಟೇಜ್ ಇರುತ್ತೆ, ಲೆಸ್ ದ್ಯಾನ್ 25% ಕಾರ್ಟ್ಲೇಜ್ ಡ್ಯಾಮೇಜ್. ಸೊ 50 to 25% ಇದ್ದರೆ ಸ್ಟೇಜ್ 2. ಅದು ಮತ್ತು ಮೋರ್ ದ್ಯಾನ್ 70-50% ಸ್ಟೇಜ್, ಆ ಥರ ಸ್ಟೇಜಿಂಗ್ ಇರುತ್ತೆ. ಸೊ ಆ ಥರ ಸ್ಟೇಜ್ ಫಸ್ಟ್ ನಾವು ಸ್ಕ್ಯಾನ್ ಮಾಡಿಕೊಂಡು ಕಾರ್ಟಿಲೇಜ್ ಒಂದೇ ಓರ್ನೌಟ್ ಆಗೋಲ್ಲ, ಒಂದೊಂದು ಸಾರಿ ಮೆನಿಸ್ಕೈ, ಲಿಗಮೆಂಟ್ಸ್, ಮಸಲ್ಸು ಓರ್ನೌಟ್ ಆಗುತ್ತೆ. ಆ ಥರ ಏನೇನು ಡ್ಯಾಮೇಜ್, ವಾಟ್ ಆರ್ ದ ಪೇಯ್ನ್ ಜನರೇಟರ್ಸ್ ಇನ್ ದ ನೀ ಅಂತ ನೋಡ್ಕೊತೀವಿ. ಒಂದೊಂದು ಸಾರಿ ಓನ್ಲಿ ಕಾರ್ಟಿಲೇಜ್ ಒಂದೇ ಇರಲ್ಲ, ಬೇರೆ ಎಲ್ಲ ಅಂದರೆ ಅದರ್ ಸ್ಟ್ರಕ್ಚರ್ಸ್ ಆಲ್ಸೋ ವಿಲ್ ಕಾಸ್ ಪೇಯ್ನ್. ಸೊ ಫಸ್ಟ್ ವಿ ಶುಡ್ ಡಯಾಗ್ನೋಸ್ ವಾಟ್ ಈಸ್ ದ ಪೇಯ್ನ್ ಜನರೇಟರ್ ಇನ್ ದ ನೀ, ವೆದರ್ ಇಟ್ಸ್ ಎ ಕಾರ್ಟಿಲೇಜ್ ಆರ್ ಮೆನಿಸ್ಕೈ ಆ ಥರ ನೋಡಿಕೊಂಡು ವಿ ಗಿವ್ PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಎಕ್ಸ್ಟ್ರಾಕ್ಟ್ ಮಾಡಿ ಪೇಷಂಟ್ ಬ್ಲಡ್ಡಿಂದಾನೆ ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಕೊಡ್ತೀವಿ. ದೆನ್ ಇಟ್ ರೀಜನರೇಟ್ಸ್. ಅಂದರೆ ಕಾರ್ಟಿಲೇಜ್ ಡ್ಯಾಮೇಜ್ ಆದರೆ ಕಾಂಡ್ರೋಸೈಟ್ಸ್, ಇಟ್ ಸ್ಟಿಮ್ಯುಲೇಟ್ಸ್ ದ ಕಾಂಡ್ರೋಸೈಟ್ಸ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ ಆ ಥರ. ಸೊ ಇಟ್ ಹೀಲ್ಸ್ ದ ಡ್ಯಾಮೇಜ್ ಟಿಶ್ಯೂ. ಆ ಥರ ಆಸ್ಟಿಯೋಆರ್ಥರೈಟಿಸನ್ನು ವಾಸಿ ಆಗುತ್ತೆ. ಈಗ PRP ಟ್ರೀಟ್ಮೆಂಟ್ ಅನ್ನೋದು ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಇದು ಪೇನ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಇದನ್ನು ಸರ್ಜರಿಯಾಗಿ ಹೇಗೆ ರೀಪ್ಲೇಸ್ ಆಗುತ್ತೆ ಡಾಕ್ಟರ್? ಸರ್ಜರಿ ಫಸ್ಟ್ ಆಫ್ ಆಲ್ ಸರ್ಜರಿ ಏಕೆ ವೈ ದೇ ವಿ ಡೂ ಫಾರ್ ಸರ್ಜರಿ ಟು ರೆಡ್ಯೂಸ್ ದ ಪೇನ್. ಸೊ ಡ್ಯಾಮೇಜ್ ಮಂಡಿಯಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರೋಕ್ಕೆ ದೇ ವಿಲ್ ರಿಪ್ಲೇಸ್ ದ ಟೋಟಲ್ knee replacement. They will remove this, they will keep implant and fix with bone cement. So because only cartilage damage they have to replace.
ಸೊ ಈಗ PRP ಏನು ಮಾಡುತ್ತೆ, ದ ಪೇನ್ ಜನರೇಟರ್ಸ್ ಏನು ಇದೆಯಾ ಅದನ್ನು ನೋಡಿಕೊಂಡು ದಟ್ ವಿ ಸ್ಟಾರ್ಟ್ಸ್ ರಿಪೇರಿಂಗ್ ದಟ್ ಆರ್ ಟ್ರೀಟಿಂಗ್ ದಟ್ ಡ್ಯಾಮೇಜ್ಡ್ ಟಿಶ್ಯೂ. ದಿಸ್ ಹೌ ಇಟ್ ವರ್ಕ್ಸ್. ಅಂದರೆ ಏನು ಡ್ಯಾಮೇಜ್ ಆಗಿದೆ ಅದೊಂದು ಟ್ರೀಟ್ ಮಾಡಿದ್ರೆ ಸಾಕು, ನೋ ನೀಡ್ ಟು ರಿಪ್ಲೇಸ್ ದ ಹೋಲ್ ನೀ ಜಾಯಿಂಟ್. ಸೊ ಈ ಕಾನ್ಸೆಪ್ಟಲ್ಲಿ ಸೊ ಅದು ಏನು ಡ್ಯಾಮೇಜಿಂದ ನೋವು ಬರುತ್ತೆ, ಆ ಡ್ಯಾಮೇಜ್ ವಾಸಿ ಆದರೆ ಪೇಯ್ನ ಕಮ್ಮಿ ಆಗುತ್ತೆ. ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ವಿ ಸ್ಟಾರ್ಟ್ ದ ಫಿಸಿಯೋಥೆರಪಿ. ಮಸಲ್ಸ್ ಎಲ್ಲ ಅರೌಂಡ್ ದ ನೀ ಜಾಯಿಂಟ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇರುತ್ತೆ. ಆ್ಯಂಡ್ ಫಸ್ಟ್ ಡ್ಯಾಮೇಜು ವಾಸಿ ಆಗುತ್ತೆ ಆ್ಯಂಡ್ ಮಸಲ್ ಸ್ಟ್ರೆಂತಿಂದನೂ ಪೇಷಂಟ್ ವಿಲ್ ಹ್ಯಾವ್ ಫಸ್ಟ್ ಒಂದು ಸಿಟ್ಟಿಂಗಲ್ಲೇ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಲೇಟರ್ ವಿತ್ ಫಿಸಿಯೋಥೆರಪಿ ದೇ ಕ್ಯಾನ್ ಗೋ ಬ್ಯಾಕ್ ಟು ನಾರ್ಮಲ್ ವರ್ಕ್. ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ನೋ ಬೆಡ್ ರೆಸ್ಟ್, ನಥಿಂಗ್, ಪೇಯ್ನು ಕಮ್ಮಿ ಆಗುತ್ತೆ. ಆ್ಯಂಡ್ ದೇ ಸೈಕಲಾಜಿಕಲ್ ಎಫೆಕ್ಟೂ ನಾರ್ಮಲ್, ದೇ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ನಿಮಗೂ ಸಹ ಮಂಡಿ ನೋವಿಗೆ ಸಾಕಷ್ಟು ಸಮಸ್ಯೆಗಳಿದೆ, ನನಗೆ ಪೇಯ್ನ್ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂಥ ಸಮಯದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಆಗ್ಬೋದು. ಡಾಕ್ಟರ್, ಈಗ ಸಾಕಷ್ಟು ಜನ ಒಂದೊಂದು ಆರೋಗ್ಯ ಸಮಸ್ಯೆಯಲ್ಲಿ ಇದರಿಂದ ಬಳಲ್ತಾ ಇರ್ತಾರೆ. ಒಬ್ಬೊಬ್ಬರಿಗೆ ಶುಗರ್ ಇರುತ್ತೆ, ಒಬ್ಬೊಬ್ಬರಿಗೆ BP ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಅಂಥ ಸಮಯದಲ್ಲಿ ಈ ಒಂದು PRP ಟ್ರೀಟ್ಮೆಂಟ್ನ ತಗೋಬೋದಾ ಡಾಕ್ಟರ್? ಏನು ಸಮಸ್ಯೆ ಆಗಲ್ವಾ? ಸೊ ಎನಿ ಮೆಡಿಕಲ್ ಇಶ್ಯೂಸ್ PRP ಇಸ್ ನಾಟ್ ಎ ಕಾಂಟ್ರಾಇಂಡಿಕೇಶನ್. ಅಂದರೆ ಶುಗರ್ ಇರಲಿ, BP ಇರಲಿ, ಇಲ್ಲ ಹಾರ್ಟ್ ಇಶ್ಯೂ ಆರ್ ಸ್ಟ್ರೋಕ್ ಆರ್ ಎನಿ ಕಿಡ್ನಿ ಆರ್ ಲಿವರ್, ಎನಿ ಕಂಡೀಷನಲ್ಲಿ ಮಾಡ್ಬೋದು. ಬಟ್ ಫ್ಯೂ ಕಂಡೀಷನ್ಸ್ ಇರುತ್ತೆ. ಅಂದರೆ ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇದ್ರೇನು, ಇಲ್ಲ ಎನಿ ಜಾಯಿಂಟ್ ವಿ ಆರ್ ಟ್ರೀಟಿಂಗ್, ಅಂದರೆ ಶೋಲ್ಡರ್ ಜಾಯಿಂಟ್ ಆಗಲಿ, ಮಂಡಿ ಜಾಯಿಂಟಲ್ಲಿ ಅಲ್ಲೇನಾದರೂ ಇನ್ಫೆಕ್ಷನ್ ಆರ್ ಆ್ಯಕ್ಟಿವ್ ಕ್ಯಾನ್ಸರ್ ಇದ್ದರೆ ಮಾತ್ರನೇ ನಾವು ಟ್ರೀಟ್ ಮಾಡಲ್ಲ. ಅದರ್ ಕಂಡೀಷನ್ಸ್ ಎಲ್ಲನೂ ನಾವು ಆಲ್ಮೋಸ್ಟ್ ನೋ, ಅಂದರೆ ಶುಗರ್, BP, ನಥಿಂಗ್. ಆ್ಯಂಡ್ ಮೈ ಪೇಷಂಟ್ಸ್ ಆಲ್ಮೋಸ್ಟ್ 80% ಆಫ್ ದ ಪೇಷಂಟ್ಸ್ ವಿಲ್ ಬಿ ಅಬೌವ್ 60. ಅವ್ರಿಗೆಲ್ಲರಿಗೂ ಆಲ್ಮೋಸ್ಟ್ 80% ಪೇಷಂಟ್ಸ್ಗೆ ಶುಗರ್ BP ಎಲ್ಲ ಇರುತ್ತೆ. ಆ್ಯಂಡ್ ಪ್ಲೇಟ್ಲೆಟ್ಸ್ಗೆ ಶುಗರ್ BP ಸಂಬಂಧ ಇಲ್ಲ, ಆರಾಮಾಗೆ ಮಾಡ್ಕೋಬೋದು. ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ಆಲ್ಸೋ ನಾರ್ಮಲ್ ಸರ್ಜರಿ ಥರ ಕಾಂಪ್ಲಿಕೇಶನ್ಸ್ ಇರಲ್ಲ. ಬಿಕಾಸ್ ದೇರ್ ಇಸ್ ನೋ ಇನ್ಸಿಷನ್, ನಾವು ಕಟ್ ಮಾಡಲ್ಲ. ಇನ್ಸಿಷನ್ ಇಲ್ಲ ಅಂದರೆ ದೇರ್ ಇಸ್ ನೋ ಚಾನ್ಸಸ್ ಆಫ್ ಇನ್ಫೆಕ್ಷನ್ ವಿಲ್ ಬಿ ವೆರಿ ಲೋ. ಇನ್ಫೆಕ್ಷನ್ ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಕಾಂಪ್ಲಿಕೇಶನ್ಸೂ ಏನೂ ಇರಲ್ಲ ಇವ್ರಿಗೆ. ಸೊ ದೇರ್ ಇಸ್ ನೋ ಅಂದರೆ ಇದಿದ್ರೆ ಮಾಡಬಾರ್ದು ಅಂತ ಯಾವುದೂ ಇಲ್ಲ. ಪ್ರೊಸೀಜರ್ ಆದಮೇಲೆ ಇವ್ರಿಗೇನು ಕಾಂಪ್ಲಿಕೇಶನ್ಸ್ ಬರಲ್ಲ. 100% ಸೇಫ್ ಅಂತ ಹೇಳ್ಬೋದು ಇದು. ಈಗ PRP ಟ್ರೀಟ್ಮೆಂಟ್ಗೆ ಏಜ್ ಲಿಮಿಟ್ಸ್ ಏನಾದರೂ ಇರುತ್ತೆ, ಇಲ್ಲಾಂದರೆ ಎಬೋವ್ 40 ಇರೋರು ಮಾತ್ರ ಈ ಟ್ರೀಟ್ಮೆಂಟ್ ತಗೋಬೇಕಾ, ಹೇಗೆ ಡಾಕ್ಟರ್ ಇದ್ರ ಬಗ್ಗೆ? ಸೊ ವಿ ಡೂ ದಿಸ್ ವಿತ್ ದ ಪೇಷಂಟ್ಸ್ ಓನ್ ಬ್ಲಡ್. ಸೊ ಏಜ್ ಲಿಮಿಟ್ ಏನೂ ಇಲ್ಲ. ಯಂಗ್ ಗರ್ಲ್ಸ್ ಬಾಯ್ಸ್ ಬರ್ತಾರೆ, ಟೀನೇಜರ್ಸ್, ಬಿಕಾಸ್ ಆಫ್ ಸ್ಪೋರ್ಟ್ಸ್ ದೇ ವಿಲ್ ಹ್ಯಾವ್ ಸಮ್ ಇಂಜುರೀಸ್, ಟ್ವಿಸ್ಟ್ ಆಗಿರುತ್ತೆ, ಮಂಡಿ ಆಗಲಿ ಆರ್ ಶೋಲ್ಡರ್ ಆಗಲಿ ಆರ್ ಎನಿವೇರ್. ಸೊ ಮಜಲ್ ಇಂಜುರೀಸ್ ಆರ್ ಟೆಂಡಾನ್ ಲಿಗಮೆಂಟ್ ಇಂಜುರೀಸ್ ವಿ ಟ್ರೀಟ್ ವಿತ್ PRP. ಆ್ಯಂಡ್ ಫ್ಯೂ ಕಂಡೀಷನ್ ಚೈಲ್ಡ್ಗೆ ನಾವು 10 years ಹುಡುಗಿಗೆ ಮಾಡಿದ್ದೀವಿ. ಅವ್ರಿಗೆ ಕಂಜೆನಿಟಲ್ ಪರ್ತಿಸ್ ಡಿಸೀಸ್ ಅಂತ ಆಯಿತು. ಪರ್ತಿಸ್ ಡಿಸೀಸಿಂದ ಜಾಯಿಂಟ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಅವರಿಗೆ ನಾವು PRP ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಸರ್ಜರಿ ಆಪ್ಷನ್ ದೇ ಟೋಲ್ಡ್ ದೇ ವಿಲ್ ಡೂ ಸರ್ಜರಿ ಆಫ್ಟರ್ 18 or 21 years. ಸೊ ಅಪ್ ಟು ದಟ್ ಶಿ ಕಾಂಟ್ ಗೋ, ಆರ್ ರೊಟೀನ್ ವರ್ಕೂ ಹಾಳಾಗ್ತಾಯಿತ್ತು. ಸೊ ವಿ ಡಿಡ್ ಫಸ್ಟ್ ಪೇಯ್ನ್ ಕಮ್ಮಿ ಮಾಡೋಕ್ಕೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಲೇಟರ್ ಜಾಯಿಂಟ್ಗೆ ನಾವು PRP ಕೊಟ್ಟಿದ್ದು. ನಾವು ಶಿ ಈಸ್ ವೆರಿ ಹ್ಯಾಪಿ, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಎಲ್ಲ. ಸೊ ನಥಿಂಗ್. ಅಂದರೆ ಏಜ್ ಲಿಮಿಟ್ ಈ ಏಜ್ಗೆ ಮಾಡಬೇಕು ಅಂತೆಲ್ಲ, ಸ್ಮಾಲ್ ಅಂದರೆ ಕಿಡ್ಸ್ಗೂ ಮಾಡ್ಬೋದು, ಅಬೋವ್ 100 ಮಾಡ್ಬೋದು. ಸೊ ನೋ ಏಜ್ ಲಿಮಿಟ್ ಅಟ್ ಆಲ್. ಓಕೆ ಡಾಕ್ಟರ್, ಇವಾಗ ಒಬ್ರು ಕಾಲರ್ ಇದ್ದಾರೆ, ಕುಮಾರಿ ಅಂತ ಬೆಂಗಳೂರಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಕುಮಾರಿ ಅವರೇ, ಹೇಳಿ. ನಮ್ಮ ತಾಯಿಯವ್ರಿಗೆ 60 ಎಬೋ ಏಜ್ ಆಗಿದೆ ಮೇಡಮ್. ಓಕೆ. ಅವ್ರಿಗೆ ಸುಮಾರು ಮೋರ್ ದೆನ್ 8 years ಇಂದನೂ ನೀ ಜಾಯಿಂಟ್ಸ್ ಪೇನ್ ತುಂಬಾ ಬರ್ತಾ ಇದೆ. ಓಕೆ. ನಾನು ಮಲ್ಲೇಶ್ವರಂ ಅಲ್ಲಿ ಕೂಡ ರಿಲೀವ್ ಪೇನ್ ಸೆಂಟರ್ ಅಂತ ಇದೆ, ಅಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಆಮೇಲೆ ತುಂಬಾ ವರ್ಷದಿಂದ ಅವರು ಈ ಅಮೃತ್ ನೋನಿ ಎಲ್ಲ ತಗೊಳ್ತಿದ್ದಾರೆ. ಮತ್ತೆ ಊರ್ನಲ್ಲಿ ಹಾಸ್ಪಿಟಲ್ ಅಲ್ಲಿ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ತಗೊಳ್ತಿದ್ದಾರೆ. ಅವ್ರಿಗೆ BP ಇದೆ, ಶುಗರ್ ಇದೆ. ಸೊ ಇದು ವೆಯ್ಟ್ ಕೂಡ 80+ ಇದ್ದಾರೆ. 80+. ಓಕೆ. ಸೊ ಅವ್ರಿಗೆ ಕಡಿಮೆನೇ ಆಗ್ತಿಲ್ಲ ಮೇಡಮ್, ತುಂಬಾನೇ ಪೇನು ಅಂತಿರ್ತಾರೆ. ಅರ್ಥ ಆಯ್ತು ರೀ. 60 years ಮೇಲೆ ಅಂತ ಹೇಳ್ತಾ ಇದ್ರಲ್ವಾ? ಸೊ 60 years ಮೇಲೆ ಬರೋದು ಮಾಲ್ಸ್, ಅದು ಸವಿಯೋದು ಅಂತ ಹೇಳ್ತಾರೆ, ಮಂಡಿ ಇದೇ ಥರನೇ. ಆ್ಯಂಡ್ ಟ್ಯಾಬ್ಲೆಟ್ಸ್ ಎಷ್ಟು ತೊಗೊಂಡ್ರೂ ಅದು ಟೆಂಪ್ರರಿ ರಿಲೀಫ್, ಒಳಗೆ ಡ್ಯಾಮೇಜ್ ಏನೂ ವಾಸಿ ಮಾಡಲ್ಲ. ಬಟ್ ಪೇಯ್ನ್ ಒಂದು ಗೊತ್ತಾಗಲ್ಲ ಪೇಷಂಟ್ಸ್. ಆ್ಯಂಡ್ ಟ್ಯಾಬ್ಲೆಟ್ಸ್ ಅವ್ರ ಫಿಸಿಯೋಥೆರಪಿ ದಿಸ್ ಇಸ್ ಆಲ್ ಟೆಂಪರರಿ. ಒಳಗೆ ಡ್ಯಾಮೇಜ್ ಕ್ಲಿಯರ್ ಮಾಡಬೇಕು. ಸೊ ಒಂದ್ಸಲ ನಮ್ಮ ಹತ್ರ ಬಂದರೆ ವಿ ಸ್ಟೇಜ್ ದ ಡಿಸೀಸ್ ಯಾವ ಸ್ಟೇಜಲ್ಲಿ ಇದೆಯಾ ಅಂತ ನೋಡಿಕೊಂಡು ನಾವು ವಾಸಿ ಮಾಡ್ಬೋದು. ಬನ್ನಿ ಒಂದ್ಸರಿ ಹಾಸ್ಪಿಟಲ್ ಬಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಒಂದ್ಸಲ ಸರ್ಜರಿ ಮಾಡಿಸಿರ್ತಾರೆ, ಮತ್ತೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಂಥ ಸಮಯದಲ್ಲಿ PRP ಟ್ರೀಟ್ಮೆಂಟ್ ಮಾಡ್ಬೋದಾ ಡಾಕ್ಟರ್?
ಫಸ್ಟ್ ಪೋಸ್ಟ್ ಸರ್ಜರಿ ಪೇಯ್ನ್ ಏನಕ್ಕೆ ಬರ್ತಾ ಇದೆ ನೋಡ್ಕೋಬೇಕು. ಸೊ ವೆದರ್ ಇಟ್ ಬಿಕಾಸ್ ಆಫ್ ದ ಲೂಸನಿಂಗ್ ಮೆಟಲ್ ಇರುತ್ತೆ, ಮೆಟಲ್ ರಿಜೆಕ್ಟ್ ಆಗಿರುತ್ತೆ. ಎವ್ರಿ ಪೇಷಂಟ್ ವಿಲ್ ಬಿ ಅಂದರೆ ಮೆಟಲ್ ಎಲ್ಲರಿಗೂ ಆಗಲ್ಲ, ಅದು ರಿಜೆಕ್ಷನಿಂದ ಆಗ್ಬೋದು, ಇಲ್ಲ ಇನ್ಫೆಕ್ಷನಿಂದ ಆಗ್ಬೋದು. ಒಂದೊಂದು ಸಾರಿ ಏನಾಗುತ್ತೆ ಸೈಡ್ಗೆ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ ಡ್ಯಾಮೇಜಿಂದ ಆಗ್ಬೋದು. ಸೊ ವಾಟ್ ಈಸ್ ದ ಕಾಸ್ ಆಫ್ ಪೇಯ್ನ್ ಅಂತ ನೋಡ್ಕೋಬೇಕು. ಸಾಫ್ಟ್ ಟಿಶ್ಯೂ ಡ್ಯಾಮೇಜ್ ಇದ್ದರೆ ಅದಕ್ಕೂ PRP ಕೊಡ್ತೀವಿ. ಇಲ್ಲ ಅದೇನೂ ಇಲ್ಲ, ಇನ್ಫೆಕ್ಷನ್ ಇದ್ದರೆ ಡೆಫಿನೆಟ್ಲಿ ವಿ ಕಾಂಟ್ ಟಚ್ ದ ಜಾಯಿಂಟ್. ಆ್ಯಂಡ್ ಬಿಕಾಸ್ ಆಫ್ ಮೆಟಲ್ ರಿಜೆಕ್ಷನ್ ಅದರ್ ಎನಿ ಕಾಸಸ್ ಅವ್ರಿಗೆ PRP ಇರಲ್ಲ, ಬಟ್ ಲೇಜರ್ ಅಂತ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿಬಿಟ್ಟು ಪೇಯ್ನ್ ಕಮ್ಮಿ ಮಾಡ್ತೀವಿ. ಆಫ್ಟರ್ ದಟ್ ಫಿಸಿಯೋಥೆರಪಿ ಇರುತ್ತೆ. ಸೋ ಮೆನಿ ಪೇಷಂಟ್ಸ್ ವಿಲ್ ಕಮ್. ಸರ್ಜರಿ ಆದಮೇಲೆ ತುಂಬ ಜನ ಬರ್ತಾರೆ, ನೋವು ಕಮ್ಮಿ ಆಗ್ತಾ ಇಲ್ಲ ಅಂದರೆ ಡಿಪೆಂಡಿಂಗ್ ಆನ್ ದ ಕಾಸ್ ಆಫ್ ದ ಪೇಯ್ನ್ ವಿ ಟ್ರೀಟ್. ಸೊ ಅವ್ರಿಗೂ ಹೆಲ್ಪ್ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ನಿರ್ಮಲಾ ಅಂತ ಕೋಲಾರದಿಂದ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಓಕೆ ಮೇಡಮ್. ಹೇಳಿ ನಿರ್ಮಲಾ ಅವರೇ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಹೇಳಿರಿ ಮೇಡಮ್, ನನಗೆ 64 ಇಯರ್ಸ್ ಮೇಡಮ್. ನನಗೆ 64. ನಿರ್ಮಲಾ ಅಂತ. ಓಕೆ ನನಗೆ ನಮಸ್ತೆ ಮೇಡಮ್. ಹೇಳಿರಿ ಮೇಡಮ್, ನನಗೆ ಮೊದಲು ಸ್ವಲ್ಪ ಬಲಗಾಲು ಮಂಡಿ ನೋವು ಬರ್ತಿತ್ತು ಮೇಡಮ್. ಓಕೆ ಇವಾಗ ಸ್ವಲ್ಪ ಎಡಗಾಲನು ನೋವು ಶುರು ಆಗಿದೆ. ಅದಕ್ಕೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ PRP ಟ್ರೀಟ್. ಅದಕ್ಕೆ ನಾನು ಬಂದು ಬ್ಯಾಂಗ್ಳೂರ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ತಾವು ಸಿಗ್ತೀರಾ ಮೇಡಮ್? ನನಗೆ ಬ್ಯಾಂಗ್ಳೂರು ಎಲ್ಲಿ ಸಿಗ್ತೀರಾ ತಾವು? ಬನಶಂಕರಿ ಅಲ್ಲಿ ಹಾಸ್ಪಿಟಲ್ ಅಡ್ರೆಸ್ ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ರಿ. ನೀವು ಒಂದ್ಸರಿ ಬಂದರೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ಎಷ್ಟು ವಯಸ್ಸು? 54 ರೀ ಈಗ? ಇಲ್ಲ ಮೇಡಮ್, 64 ಮೇಡಮ್. 64 ಪರವಾಗಿಲ್ಲ. ಎರಡು ಮಂಡಿ ನೋವಿದೆ. ತುಂಬಾ ಡ್ಯಾಮೇಜ್ ಆಗಿದ್ರೆ ಈ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ, ಹಾಗೆ ಹೀಗೆ ಅಂತ ಹಾಗೇನಾದ್ರು ಇದೆಯಾ ಮೇಡಮ್? ಅರ್ಲಿ 4 ಸ್ಟೇಜನ್ನು ಮಾಡ್ತೀವಿ ರೀ. ಆ ಥರ ಏನೂ ಇಲ್ಲ. ಅಂದರೆ ನಾವು ಫಸ್ಟ್ ಸ್ಕ್ಯಾನ್ ಮಾಡ್ತೀವಿ, ನಾವು ಕಾರ್ಟಿಲೇಜ್ ಥಿಕ್ನೆಸ್ ಎಷ್ಟಿದೆಯಾ ಅಂತ ನೋಡ್ಕೊತೀವಿ. ಆ ಕಾರ್ಟಿಲೇಜ್ ಥಿಕ್ನೆಸ್ ಮೇಲೆ ನಾವು ಇಷ್ಟು ಸಿಟ್ಟಿಂಗ್ಸ್ ಅಂತ ಮಾಡ್ತೀವಿ. ನೀವು ಬನ್ನಿರಿ, ಡೆಫಿನೆಟ್ಲಿ. ಐ ಥಿಂಕ್ 64 ಇಸ್ ತುಂಬ ದೊಡ್ಡ ಏಜನ್ನು ಅಲ್ಲ. ಎಷ್ಟು ವರ್ಷದಿಂದ ನೋವಿದೆ ಮೇಡಮ್? ಒಂದು 2 ಇಯರ್ಸ್ ಇಂದ ಇದೆ ಮೇಡಮ್. 2 ಇಯರ್ಸ್ ಅಂದರೆ ಅಷ್ಟು ಡ್ಯಾಮೇಜು ಆಗಿರಲ್ಲ. ನಾನು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಬನ್ನಿರಿ ಒಂದ್ಸಲ, ನೀವು ಬಂದರೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಸ್ಪೋರ್ಟ್ಸ್ ಇಂಜುರಿ ಆಗಿರುವಂಥವರಿಗೆ ಈ PRP ಥೆರಪಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಡಾಕ್ಟರ್? ಸ್ಪೋರ್ಟ್ಸ್ ಇಂಜುರಿ ಕಾಮನ್ ಆಗಿ ಲಿಗಮೆಂಟ್ ಇಂಜುರೀಸ್. ಸೊ ಲಿಗಮೆಂಟ್, ಮಸಲು, ಟೆಂಡಾನ್ ಆರ್ ಜಾಯಿಂಟ್ ಇಂಜುರೀಸ್ ಈ ಥರ. ಸೊ ಪ್ಲೇಟ್ಲೆಟ್ಸಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಏನು ಟಿಶ್ಯೂ ಡ್ಯಾಮೇಜ್ ಆದ್ರೂ ದಟ್ ಸ್ಟಾರ್ಟ್ಸ್. ಈಗ ಮಸಲ್ ಇಂಜುರಿ ಆದರೆ ಮಯೋಸೈಟ್ಸ್ ರೀಜನರೇಟ್ ಮಾಡುತ್ತೆ, ಟೆಂಡಾನ್, ಸ್ಟಿನೋಸ್. ಸೊ ಇದು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಫಸ್ಟ್ ಅದು ನೋಡ್ಕೊತೀವಿ. ಅಂದರೆ ಎಕ್ಸಾಂಪಲ್ ನೀ ಜಾಯಿಂಟ್ ಇಂಜುರೀಸ್ ತುಂಬ ಕಾಮನ್. ನೆಕ್ಸ್ಟ್ ಶೋಲ್ಡರ್ ಜಾಯಿಂಟ್ ಇಂಜುರಿ ಕಾಮನ್. ಸೊ ಶೋಲ್ಡರ್ ಜಾಯಿಂಟಲ್ಲಿ ರೊಟೇಟರ್ ಕಫ್ ಅಂತ ಇರುತ್ತೆ. ಸೊ ವಾಟ್ ಎವರ್ ಇಸ್ ದ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ನೋಡಿಕೊಂಡು ನಾವು ಗ್ಯಾಪ್ ಎಷ್ಟಿದೆ, ಏನೇನು ಡ್ಯಾಮೇಜ್ ಆಗಿದೆ, ಎಷ್ಟು ಗ್ಯಾಪ್ ಇದೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ PRP ಆಗುತ್ತಾ ಆಗಲ್ವ. ಆದರೆ ಎಷ್ಟು ಸಿಟ್ಟಿಂಗ್ಸಲ್ಲಿ ವಾಸಿ ಆಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ರಿಹ್ಯಾಬಿಲಿಟೇಷನ್ ಇರುತ್ತೆ. ರಿಹ್ಯಾಬಿಲಿಟೇಷನ್ ಬಿಕಾಸ್ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ಗೇಮ್. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವರು ವಾಪಸ್ ಅದು ಮತ್ತೆ ಸ್ಪೋರ್ಟು ಆಡಬೇಕು. ಸೊ ಬೇಸ್ಡ್ ಆನ್ ದಟ್ ಸಿಟ್ಟಿಂಗ್ಸ್ ಆದಮೇಲೆ ಫಿಸಿಯೋಥೆರಪಿ ಆ್ಯಂಡ್ ದೇ ಕ್ಯಾನ್ ಗೋ ಬ್ಯಾಕ್ ಟು ಸೋ ಮೆನಿ ಇಟ್ ಈಸ್ ಆ್ಯಕ್ಚುಲಿ ಗಿಫ್ಟ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸ್. ಸೊ ತುಂಬ ಜನಕ್ಕೆ ಸರ್ಜರಿ, ಎಲ್ಲ ಸ್ಪೋರ್ಟ್ಸ್ ಇಂಜುರಿಗೆ ಸರ್ಜರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿತ್ ಫಿಸಿಯೋ ಮಾಡಿ ನೀವು ಅಂತ ಹೇಳ್ತಾರೆ, ಬಟ್ ಫಿಸಿಯೋಥೆರಪಿ ಅಂದರೆ ಕಂಪ್ಲೀಟಾಗಿ ವಾಸಿ ಆಗಲ್ಲ. ಸೊ ದೇ ವಿಲ್ ಬಿ ಸಫರಿಂಗ್ ಇನ್ ಬಿಟ್ವೀನ್. ಸೊ ಮೆನಿ ಪೀಪಲ್ ಆರ್ ಔಟ್ ಆಫ್ ದ ಗೇಮ್ ಬಿಕಾಸ್ ಆಫ್ ದ ಇಂಜುರಿ. ಆ ಥರವ್ರಿಗೆ ಇಟ್ಸ್ ವಂಡರ್ಫುಲ್ ಗಿಫ್ಟ್ ಅಂತಲೂ ಹೇಳ್ಬೋದು. ದೇ ವಿಲ್ ರಿಕವರ್ ವೆರಿ ನೈಸ್ಲಿ ಆ್ಯಕ್ಚುಲಿ. ಡಾಕ್ಟರ್, ಇನ್ನು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಸರ್ಜರಿಗೂ ಮತ್ತು ಈ PRP ಥೆರಪಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ಡಾಕ್ಟರ್. ಸೊ ಸರ್ಜರಿ ಅಂದ್ರೇ ಅಂದರೆ ದೇರ್ ಈಸ್ ಎ ಇನ್ಸೆಷನ್, ಬ್ಲಡ್ ಲಾಸ್, ಕಾಂಪ್ಲಿಕೇಶನ್ಸ್ ಆ ಥರ. ದಿಸ್ ಈಸ್ ಎ ನಾನ್ ಸರ್ಜಿಕಲ್ ಪ್ರೊಸೀಜರ್. ಎವ್ರಿಥಿಂಗ್ ವಿ ಡೂ ವಿತ್ ಎ ಸ್ಮಾಲ್ ಇಂಜೆಕ್ಷನ್ಸ್. ನಾವು ನಾರ್ಮಲ್ ಕೈಗೆ ಎಷ್ಟು ತೊಗೊತೀವಿ, ಸ್ಮಾಲ್ ಆ ಇಂಜೆಕ್ಷನ್ಸಿಂದನೇ ಏನೇನು ಡ್ಯಾಮೇಜ್ ಆಗಿ ವಾಸಿ ಮಾಡ್ತೀವಿ. ಸೊ ದೆರ್ ಈಸ್ ನೋ ಸರ್ಜರಿ ಅಂದರೆ ನೋ ಇನ್ಸೆಷನ್ ಅಂದರೆ ನೋ ಬ್ಲಡ್ ಲಾಸ್ ಇಲ್ಲ ಅಂದರೆ ಇನ್ಫೆಕ್ಷನ್ ಚಾನ್ಸಸ್ ಇರಲ್ಲ, ಕಾಂಪ್ಲಿಕೇಶನ್ಸ್ ಇರಲ್ಲ. ಆ್ಯಂಡ್ ಇಮ್ಮಿಡಿಯೇಟ್ ರಿಕವರಿ ಇರುತ್ತೆ. ಈವನ್ ಇವತ್ತು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಇವತ್ತು ಬೆಡ್ ರೆಸ್ಟ್ ಏನೂ ಇರಲ್ಲ ಅವ್ರಿಗೆ. ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ವರ್ಕ್. ದೇ ಕ್ಯಾನ್ ಡೂ ರೊಟೀನ್. ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಇದು ಮಾಡಬೇಕು, ಇದು ಮಾಡಬಾರ್ದು. ಸೊ ಡಿಪೆಂಡಿಂಗ್ ಆನ್ ದ ಜಾಯಿಂಟ್ ವಿ ಟ್ರೀಟ್. ಸೊ ವಿ ಟೇಕ್ ಹೌ ಟು ಟೇಕ್ ಕೇರ್ ಆಫ್ ದ ಜಾಯಿಂಟ್. ಸೊ ಇಟ್ಸ್ ಡೆಫಿನೆಟ್ಲಿ ಸೇಫ್, ಎಫೆಕ್ಟಿವ್, ಹೇಸಲ್ ಫ್ರೀ ಆ್ಯಂಡ್ ರಿಕವರಿನೂ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಸರ್ಜರಿ ಅಂತಲೂ ಹೇಳ್ಬೋದು. ಅಂದರೆ ಎಫೆಕ್ಟಿವ್ನೆಸ್ಸಲ್ಲಿ. ಡಾಕ್ಟರ್, ಇನ್ನು ಶೋಲ್ಡರ್ ಜಾಯಿಂಟ್ ಪೇಯ್ನ್ಗೆ PRP ಮಾಡ್ಬೋದಾ ಡಾಕ್ಟರ್?
ಅದನ್ನು ಮಾಡ್ಬೋದು. ಈಗ ನೀ ಜಾಯಿಂಟಲ್ಲಿ ಕಾಮನ್ ಡ್ಯಾಮೇಜ್ ಆಗೋದು ಕಾರ್ಟಿಲೇಜ್, ಬಟ್ ಶೋಲ್ಡರ್ ಜಾಯಿಂಟಲ್ಲಿ ಪಕ್ಕದಲ್ಲಿ ಮಾಂಸಖಂಡೆ ಅಂತ ಇರುತ್ತೆ. ಸೊ ಇದೇನಕ್ಕೆ ಅಂದರೆ 180 ಡಿಗ್ರೀಸ್ ರೊಟೇಟ್ ಆಗುತ್ತೆ ಜಾಯಿಂಟ್. ನಾಟ್ ಯಾವ ಜಾಯಿಂಟು ನಮ್ಮ ಬಾಡಿಯಲ್ಲಿ ರೊಟೇಟ್ ಆಗಲ್ಲ ಎಕ್ಸೆಪ್ಟ್ ದ ಶೋಲ್ಡರ್ ಜಾಯಿಂಟ್. ಸೊ ಈ ರೊಟೇಷನ್ನಿಂದ ಮಸಲ್ ಸೈಡ್ಗಿರೋ ಮಸಲ್ಸ್ ರೊಟೇಟರ್ ಕಫ್ ಮಸಲ್ಸ್ ಅಂತ ಇರುತ್ತೆ. ಈ ಮಸಲ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಾಮನ್. ಸೊ ಅದು ಡ್ಯಾಮೇಜ್ ಆಗಿದೆ, ಇಲ್ಲ ಜಾಯಿಂಟೇ ಪ್ರಾಬ್ಲಮಾ, ಇಲ್ಲ ಇನ್ನೊಂದು ಸ್ಮಾಲ್ ಜಾಯಿಂಟ್ AC ಜಾಯಿಂಟ್ ಯಾವುದು ಪ್ರಾಬ್ಲಮ್ ಅಂತ ನೋಡ್ತೀವಿ. ಫಸ್ಟ್ ಇಟ್ಸ್ ಎ ಮಸಲ್ ಆರ್ ಜಾಯಿಂಟ್ ಆರ್ ಎನಿ ಅದರ್ ಬರ್ಸ, ಅದು ನೋಡಿಕೊಂಡು ನಾವು ಆರಾಮಾಗಿ ಟ್ರೀಟ್ ಮಾಡ್ತೀವಿ. ಡಯಾಬಿಟಿಸ್ ಪೇಷಂಟ್ಸ್ಗೆ ಫ್ರೋಝನ್ ಶೋಲ್ಡರ್ ಅಂತ ಬರುತ್ತೆ, ಅವ್ರಿಗೆ ಎಲ್ಲ ಮೂಮೆಂಟ್ಸ್ ರಿಸ್ಟ್ರಿಕ್ಟ್ ಆಗುತ್ತೆ, ಅವ್ರಿಗೆ ಇಂಜುರಿ ಇರಲ್ಲ, ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಸಡನ್ಲಿ ದೇ ಕಾಂಟ್ ಮೂವ್ ದ ಪೇಯ್ನ್, ಅಂದರೆ ಮೂವ್ ದ ಜಾಯಿಂಟ್, ಬಿಕಾಸ್ ತುಂಬ ಪೇಯ್ನ್ ಇರುತ್ತೆ. ಆ್ಯಂಡ್ ಈವನ್ ಶರ್ಟ್ ಹಾಕೋಣಕ್ಕೆ, ಬ್ಲೌಸ್ ಆರ್ ಸ್ಯಾರಿ ಪಿನ್, ಎನಿ ಆರ್ ಕೋಮಿಂಗ್ ಹೇರ್, ಎವ್ರಿಥಿಂಗ್ ಇಟ್ ವಿಲ್ ಬಿ ಪೇನ್ಫುಲ್ ಫಾರ್ ದಮ್. ಸೊ ಆ ಶೋಲ್ಡರ್ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಫಸ್ಟ್ ವಿ ಡೂ ಹೈಡ್ರೋ ಡಿಸೆಕ್ಷನ್ ಫಾಲೋಡ್ ಬೈ PRP. ಸೊ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ವಿ ಟ್ರೀಟ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಇಪಿಯಾನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್, ಡಾಕ್ಟರ್ ವಿದ್ಯಾ ಬಂದರು. ಇನ್ನು ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಮತ್ತು ಕ್ಲಿನಿಕಲ್ ಹೆಡ್ ಇಪಿಯಾನ್ ಬೆಂಗಳೂರು. ಹೌಸ್ ನಂಬರ್ 946, 21st ಮೇನ್ ಬನಶಂಕರಿ, ಸೆಕೆಂಡ್ ಸ್ಟೇಜ್ ಬೆಂಗಳೂರು 560070. ಫೋನ್ ನಂಬರ್ 9063116311, 6361229911. ಇದಿಷ್ಟು ಇವರೆಗಿನ ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.